ಈ ಒಂದು ಹಳ್ಳಿಗಳಲ್ಲಿ ವಾಸ ಮಾಡ್ತಿರುವಂತವ್ರಿಗೆ ನಾವು ಯಾವುದೇ ರೀತಿಯಾದ ಒಂದು ಬಿಸ್ನೆಸ್ ಗಳನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತೀರ. ಆದ್ರೆ ನೀವು ಹಳ್ಳಿಯಲ್ಲಿ ವಾಸ ಮಾಡ್ತಿರುವಂತವ್ರಿಗೆ ಇವಾಗ ಸರ್ಕಾರದಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಈ ಒಂದು ಕುರಿ ಸಾಕಾಣಿಕೆ ಮಾಡೋದಕ್ಕೆ ನಿಮ್ಗೆ 1,75,000ವರೆಗೆ ನಿಮ್ಗೆ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಸರ್ಕಾರದಿಂದ. ಅಂದ್ರೆ ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಅಂತ. ಈ ಒಂದು ಯೋಜನೆಯಲ್ಲಿ ನಿಮ್ಗೆ 1,75,000ವರೆಗೂ ಕೂಡ ನಿಮ್ಗೆ ಸಹಾಯಧನನ ಕೊಡ್ತಾ ಇರುವಂತದ್ದು. ಈ ಒಂದು ಸಹಾಯಧನ ಕೊಟ್ಟ ನಂತರದಲ್ಲಿ ನೀವು ಈ ಒಂದು ಕುರಿಗಳನ್ನ ಸಾಕಾಣಿಕೆನ ಮಾಡಬಹುದು ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇದಕ್ಕೆ ಎಲ್ಲರೂ ಕೂಡ ಅರ್ಜಿನ ಹಾಕೋದಕ್ಕೆ ಅವಕಾಶ ಇರುವಂತದ್ದು. ಅಂದ್ರೆ ಕ್ಯಾಟಗರಿ ಈ ಕ್ಯಾಟಗರಿ ಅಂತ ಯಾರು ಇರೋದಿಲ್ಲ, ಎಲ್ಲಾ ಕ್ಯಾಟಗರಿಗೂ ಕೂಡ ಅವಕಾಶ ಇರುವಂತದ್ದು. ಈ ಒಂದು ಯೋಜನೆ ನೀವು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಏನಿಲ್ಲ. ಕೇವಲ ಒಂದು 20 ಮೇಕೆಗಳನ್ನ ನೀವು ಸಾಕಾಣಿಕೆ ಮಾಡಬಹುದು. ಅದೇ ರೀತಿಯಾಗಿ ಒಂದು ಟಗರು, ಈ ರೀತಿಯಾಗಿ ನೀವು ಸಾಕಾಣಿಕೆ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ತುಂಬಾನೇ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂದ್ರೆ ತುಂಬಾನೇ ಹಣ ಹಾಕ್ಬೇಕಾಗುತ್ತೆ. ಆದ್ರೆ ನಿಮ್ಗೆ 1,75,000 ಈ ಒಂದು ಸರ್ಕಾರದಿಂದ ಕೊಡ್ತಾರೆ. ಅದರಲ್ಲಿ ನೀವು ಈ ಒಂದು 20 ಮೇಕೆಗಳನ್ನ ಸಾಕಾಣಿಕೆ ಮಾಡಬಹುದು. ಅದೇ ರೀತಿಯಾಗಿ ಒಂದು ಟಗರನ್ನ ನೀವು ಸಾಕಾಣಿಕೆನ ಮಾಡಬಹುದು. ನಿಮಗೂ ಕೂಡ ತುಂಬಾ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಈ ಒಂದು ಕುರಿ ಸಾಕಾಣಿಕೆ ಮಾಡೋದಕ್ಕೆ ಯಾವ್ದಾದ್ರು ಕೂಡ ಒಂದು ಯೋಜನೆಗಳಿದೆಯಾ ಅಂತ. ನೋಡಿ, ಇದರಲ್ಲಿ ನಿಮ್ಗೆ ಅವಕಾಶ ಇರುವಂತದ್ದು. ಯಾರು ಬೇಕಾದ್ರೂ ಕೂಡ ಒಂದು ಕುರಿ ಸಾಕಾಣಿಕೆನ ಮಾಡಬಹುದು. ಅಂದ್ರೆ ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದು ಕುರಿಗಳನ್ನ ಕಟ್ಟೋದಿಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಜಾಗ ಇರಬೇಕಾಗುತ್ತೆ. ಅಂತವ್ರು ಇದಕ್ಕೆ ಅರ್ಜಿ ಹಾಕಿದ್ರೆ ಸೂಕ್ತ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಈ ಒಂದು ಯೋಜನೆಯ ಒಂದು ಪ್ರಮುಖ ಉದ್ದೇಶಗಳು ಯಾವ್ದು ಅಂತ ನೋಡೋದಾದ್ರೆ, ಅಂದ್ರೆ ಸರ್ಕಾರದಿಂದ ಏನಕ್ಕೋಸ್ಕರ ಈ ಒಂದು ಯೋಜನೆನ ಕೊಡ್ತಾ ಇದಾರೆ ಅಂತ ನೋಡೋದಾದ್ರೆ, ನಿಮ್ಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗನ ಸೃಷ್ಟಿ ಮಾಡೋದಕ್ಕಾಗಿರ್ಬೋದು, ಅದೇ ರೀತಿಯಾಗಿ ಕುರಿಗಾಯಿ ಸಮುದಾಯದ ಒಂದು ಆರ್ಥಿಕ ಸ್ಥಿತಿ ಸುಧಾರಣೆ ಮಾಡೋದಕ್ಕಾಗಿರ್ಬೋದು, ಅದೇ ರೀತಿಯಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಉದ್ಯಮವಾಗಿ ಅಭಿವೃದ್ಧಿ ಪಡಿಸುವಂತದ್ದಾಗಿರ್ಬೋದು, ಅದೇ ರೀತಿಯಾಗಿ ಒಂದು ನಗರ ವಲಸೆ ತಡೆಯುವಂತದ್ದು. ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಇವಾಗೆಲ್ಲ ಹಳ್ಳಿಗಳನ್ನ ಬಿಟ್ಟು ಎಲ್ಲರೂ ಕೂಡ ಸಿಟಿಗಳಿಗೆ ಹೋಗ್ತಾ ಇದ್ದಾರೆ. ಅದನ್ನ ತಡೆಯೋದಕ್ಕೋಸ್ಕರ ಕೂಡ ಇದು ಉಪಯೋಗಕ್ಕೆ ಬರುವಂತದ್ದು. ಅದೇ ರೀತಿಯಾಗಿ ಯುವಕರಿಗೆ ಸ್ವಂತ ಉದ್ಯಮದ ಒಂದು ಅವಕಾಶ ಕಲ್ಪಿಸುವುದು. ಯುವಕರು ಎಲ್ರಿಗೂ ಕೂಡ ಒಂದು ಸ್ವಂತವಾಗಿ ಉದ್ಯೋಗನ ಮಾಡೋದಕ್ಕೆ ಈ ಒಂದು ಅವಕಾಶನ ಮಾಡುವಂತದ್ದು. ಅದೇ ರೀತಿಯಾಗಿ ಈ ಒಂದು ಹಣಕಾಸಿನ ಹಂಚಿಕೆ ಯಾವ ರೀತಿಯಾಗಿರುತ್ತೆ ಅಂದ್ರೆ ಈ ಒಂದು ಏನು ಕುರಿ ಸಾಕಾಣಿಕೆ ಮಾಡೋದಕ್ಕೆ ನಿಮ್ಗೆ 1,75,000 ಯಾವ ರೀತಿಯಾಗಿ ಸಿಗುತ್ತೆ ಅಂತ ನೋಡೋದಾದ್ರೆ, ಸರ್ಕಾರದಿಂದ ನಿಮ್ಗೆ 43,750 ರೂಪಾಯಿನ ಸರ್ಕಾರ ಈ ಒಂದು ಸಹಾಯಧನ ಕೊಡುವಂತದ್ದು. ಇನ್ನು ಉಳಿದಂತ ಹಣನ ನೀವು ಈ ಒಂದು ಬ್ಯಾಂಕ್ ಅಲ್ಲಿ ಲೋನ್ ನ ಮಾಡ್ಬೇಕಾಗುತ್ತೆ. ನೀವು 43,000 ರೂಪಾಯಿ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ, ಅಂದ್ರೆ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಉಳಿದಂತ ಹಣನ ನೀವು ಕಂತಿನ ರೂಪದಲ್ಲಿ ಬ್ಯಾಂಕ್ಗೆ ನೀವು ಕೊಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಈ ಒಂದು ಆಗುವಂತ ಲಾಭಗಳು ಯಾವ್ದು ಅಂತ ನೋಡೋದಾದ್ರೆ, ನಿಮ್ಗೆ ಕಡಿಮೆ ಹೂಡಿಕೆಯಲ್ಲಿ ಉದ್ಯಮ ಆರಂಭ ಮಾಡೋದಾಗಿರ್ಬೋದು, ಅದೇ ರೀತಿಯಾಗಿ ಸರ್ಕಾರದ ನೇರ ಒಂದು ಸಹಾಯಧನ ಆಗಿರ್ಬೋದು, ಅಂದ್ರೆ ನೇರವಾಗಿ ನಿಮ್ಮ ಒಂದು ಅಕೌಂಟ್ಗೆ ಬರುವಂತದ್ದು DBT ಮುಖಾಂತರವಾಗಿ. ಅದೇ ರೀತಿಯಾಗಿ ಬ್ಯಾಂಕ್ ಸಾಲ ಸೌಲಭ್ಯ ಅವರೇ ಮಾಡಿಕೊಡ್ತಾರೆ. ಅಂದ್ರೆ ಬ್ಯಾಂಕ್ ಅಲ್ಲಿ ಈ ಒಂದು ಯೋಜನೆಗೆ ನೀವು ಅರ್ಜಿ ಹಾಕಿದ್ರೆ ಬ್ಯಾಂಕ್ ಸಾಲನು ಕೂಡ ಕೊಡುವಂತದ್ದು. ಅತಿಯಾಗಿ ನಿಮ್ಗೆ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಒಂದು ನೀವು ಸಿಟಿಗಳಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿದೆ. ಅಲ್ಲಿ ಖರ್ಚುಗಳೆಲ್ಲ ನೋಡೋದಕ್ಕೆ ಒಂದು ಹಳ್ಳಿಗಳಲ್ಲಿ ಇದ್ಕೊಂಡು ಒಂದು ಒಳ್ಳೆಯ ಉದ್ಯೋಗನ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಾದ್ರೆ ಅಂತವ್ರಿಗೆ ಅವಕಾಶ ಇರುವಂತದ್ದು. ಯಾರೆಲ್ಲ ಒಂದು ಅರ್ಜಿ ಹಾಕೋದಿಕ್ಕೆ ಅರ್ಹತೆ ಪಡ್ಕೊಂಡಿರ್ತಾರಂತ ನೋಡೋದಾದ್ರೆ, ಅರ್ಜಿದಾರರು ಕರ್ನಾಟಕ ರಾಜ್ಯದ ಶಾಶ್ವತ ನಿವಾಸಿ ಆಗಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಕನಿಷ್ಠ 18 ವರ್ಷ ಆಗಿರ್ಬೇಕಾಗುತ್ತೆ. ಅಂತವ್ರು ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಕುರಿ ಸಾಕಾಣಿಕೆ ಕನಿಷ್ಠ ಹೊಂದಿರ್ಬೇಕಾಗುತ್ತೆ. ಅಂದ್ರೆ ನೀವು ಕುರಿ ಸಾಕಾಣಿಕೆ ಮಾಡೋದಿಕ್ಕೆ ನಾನು ಅವಾಗ್ಲೇ ಹೇಳಿದಾಗೆ ಒಂದು ಜಾಗ ಹೊಂದಿರ್ಬೇಕಾಗುತ್ತೆ. ಆ ಒಂದು ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಜಾಗ ಬೇಕಾಗುತ್ತೆ. ಹಾಗಾಗಿ 1,000 ಚದರ ಅಡಿ ನಿಮ್ಮ ಹತ್ರ ಏನಾದ್ರು ಜಾಗ ಇದ್ರೆ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಅದೇ ರೀತಿಯಾಗಿ ನೆಕ್ಸ್ಟ್ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರ್ಲೇಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲೇಬೇಕಾಗುತ್ತೆ. ಅದೇ ರೀತಿಯಾಗಿ ಎಲ್ಲಿ ಅರ್ಜಿ ಹಾಕ್ಬೋದು ಅಂತ ನೋಡೋದಾದ್ರೆ, ಈ ಒಂದು ಅರ್ಜಿಯ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂದ್ರೆ, ನಿಮ್ಮ ಒಂದು ತಾಲೂಕಿನ ಪಶುಸಂಗೋಪನಾ ಇಲಾಖೆ ಏನಿರುತ್ತೆ, ಒಂದು ಪಶುಸಂಗೋಪನಾ ಇಲಾಖೆಗೆ ಹೋಗಿ ನೀವು ಅಲ್ಲಿ ಒಂದು ಅರ್ಜಿನ ಕೊಡ್ತಾರೆ, ಒಂದು ಅರ್ಜಿ ನಮೂನೆನ ಕೊಡ್ತಾರೆ. ಅದನ್ನ ಕಂಪ್ಲೀಟ್ ಆಗಿ ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳನ್ನ ಸೇರಿಸಿ ಅದಾದ ನಂತರದಲ್ಲಿ ನೀವು ಆ ಒಂದು ಅರ್ಜಿಯನ್ನು ಕಚೇರಿಗೆ ಸಲ್ಲಿಸಬೇಕಾಗುತ್ತೆ. ಅದೇ ಒಂದು ತಾಲೂಕು ಪಶುಸಂಗೋಪನಾ ಇಲಾಖೆ ಏನಿದೆ ಅಲ್ಲಿಗೇನೆ ನೀವು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ, ನಂತರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ನಂತರ ಈ ಒಂದು ಜಾಗದ ದಾಖಲೆಗಳು ಬೇಕಾಗುತ್ತೆ. ಅಂದ್ರೆ ಸ್ವಾಧೀನ ಪ್ರಮಾಣ ಪತ್ರ ಅದೇನಿರುತ್ತೆ ಅಥವಾ RTC ಏನಿರುತ್ತೆ
ಅದು ಕೂಡ ಬೇಕಾಗುವಂತದ್ದು. ನಂತರ ಪಾಸ್ಪೋರ್ಟ್ ಸೈಜ್ ನ ಫೋಟೋಗಳು ಕೂಡ ಬೇಕಾಗುವಂತದ್ದು. ಇಷ್ಟೆಲ್ಲ ದಾಖಲಾತಿಗಳು ಕೂಡ ನಿಮ್ಮ ಹತ್ರ ಇದ್ದು ನಂತರದಲ್ಲಿ ನೀವೇನಾದ್ರೂ ಕೂಡ ಇದಕ್ಕೆ ಅರ್ಜಿ ಹಾಕ್ಬೇಕಂತ ಅನ್ಕೊಂಡಿದ್ರೆ ನೀವು ದಯವಿಟ್ಟು ಕೂಡ ಅರ್ಜಿ ಹಾಕಿ ಒಂದು ಯೋಜನೆಯ ಸಹಾಯನ ಪಡ್ಕೋಬಹುದು ಸ್ನೇಹಿತರೆ. ಓಕೆ, ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಏನಾದ್ರು ಕೂಡ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.